ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ದ್ಯಾವ್ರೆ, ನಂದನ್ ಅವರು ಗೊತ್ತಿಲ್ದಲೆ ಪೂರ್ವಿಕತ್ತಿಗೆ ತಾಳಿ ಕಟ್ಟಿರ್ಬೋದು, ಆದ್ರೆ ತಾಳಿ ತಾಳಿನೇಯ, ಮದ್ವೆ ಮದ್ವೆನೇಯ ಅಲ್ವಾ? ಹತ್ತು ಪ್ರೀತಿ ಮಾಡಿದ್ದು ನಂದನ್ ಪ್ರೀತಿ ಮಾಡಿದ್ದು ಪದ್ಮಿನಿನ. ಅವರಿಬ್ರು ಒಬ್ರಿಗೋಸ್ಕರ ಒಬ್ರು ಹುಟ್ಟಿದರೆ ಅಂದ್ಮೇಕೆ ಅವರಿಬ್ರೆ ನಿಜವಾದ ಜೋಡಿ ಆಗ್ಬೇಕಲ್ವಾ? ಹ್ಞೂ ಅತ್ಯವ, ನಾನು ನಂದನ್ ಅವ್ರನ್ನ ಪ್ರೀತಿ ಮಾಡಿರ್ಬೋದು, ಆದ್ರೆ ಆ ಪ್ರೀತಿಗೆ ನಿಜವಾದ ಅರ್ಥ ಬರದೆ ಮದ್ವೆಯಿಂದ. ಆದ್ರೆ ನನ್ನ ಅವ್ರ ಮಧ್ಯೆ ಮದ್ವೆನೇ ನಡೆದಿಲ್ಲ ದ್ಯಾವ್ರೆ. ನಂದನ್ನು ಮತ್ತೆ ನಿಮ್ಮ ಅಕ್ಕಯ್ಯ ಸುಖವಾಗಿ ಸಂಸಾರ ಮಾಡ್ಬೇಕು ಅಂತ ನಿಂಗೂ ಇಷ್ಟ ಐತಲ್ವಾ ಪೂರ್ವಿ? ಖಂಡಿತವಾಗ್ಲೂ ಐತೆ ಅತ್ಯವ, ನಾನ್ ಬಯಸ್ತಾ ಇರೋದು ಅದನ್ನೇಯ. ಈ ತಾಳಿ ಅಕ್ಕನ್ ಕುತ್ಕೆ ಸೇರಿ ಅಕ್ಕ ಮತ್ತವ್ರ ಪ್ರೀತಿ ಬಂಧನನ ಗಟ್ಟಿ ಮಾಡ್ಬೇಕಾಗಿತ್ತು. ಆದ್ರೆ ಇದು ನನ್ ಕುತ್ಕೆ ಸೇರಿ ಗೊಂದಲ, ಭಯ, ಒದ್ದಾಟದಲ್ಲಿ ನನ್ನನ್ನ ಬಂಧಿಸ್ತಾ ಐತೆ. ದ್ಯಾವ್ರೆ, ಈ ಗೊಂದಲಕ್ಕೆಲ್ಲ ನೀನೇ ಒಂದು ಉತ್ತರ ಕೊಡ್ಬೇಕು. ನಾನೀಗ ನಂದನ್ ಅವ್ರಿಗೆ ಏನ್ ಆಗ್ಬೇಕು ಅಂತ ನೀನೇ ಹೇಳ್ಬೇಕು. ಪೂರ್ವಿ ಈಗ ಏನ್ ಮಾಡ್ಬೇಕು ಅಂತ ನೀನೇ ದಾರಿ ತೋರ್ಸ್ಬೇಕು ದೇವ್ರೆ. ಈಗ ನೋಡವ್ವ ಪೂರ್ವಿ, ಪಕ್ಕದ ಮನೆ ವಸ್ತು ಅಕಸ್ಮಾತ್ ನಮ್ಮ ಮನೆ ಅಂಗ್ಳಕ್ ಬಂದ್ ಬಿತ್ತು ಅಂತ ಇಟ್ಕೋ, ಆಗ ನಾವ್ ಏನ್ ಮಾಡ್ತೀವಿ ಹೇಳು? ಅದನ್ನ ನಾವ್ ಇಟ್ಕೋತೀವ? ಇಲ್ಲ ತಾನೆ? ಅದನ್ನ ಪಕ್ಕದ ಮನೆಯವ್ರಿಗೆ ವಾಪಸ್ ಕೊಟ್ಬಿಡ್ತೀವಲ್ವಾ? ಹ್ಞೂ ಅತ್ಯವ, ಕೊಟ್ಬಿಡ್ತೀವಿ. ಇದು ಹಂಗೆ ಕಣವ, ನಿಮ್ ಅಕ್ಕ ಏನಿಗೆ ಕಟ್ಬೇಕಾದ ತಾಳಿ ಅಕಸ್ಮಾತ್ ನಿನ್ ಕುತ್ಕೆಗ್ ಬಂದ್ ಬಿದ್ದೈತೆ, ಹಂಗಂತ ಇದು ನಿನ್ ಕುತ್ಕೆಲೆ ಇರ್ಬೇಕಾ? ಈ ತಾಳಿ ಕಟ್ತೋನು ಯಾರಿಗ್ ಸೇರ್ಬೇಕು? ಅಕ್ಕನ್ಗೆ ಅತ್ಯವ. ರಾತ್ರಿ ಪೂರ ನಾನು ಇದನ್ನೇ ಯೋಚಿಸಿವ್ನಿ. ಇದೊಂದು ಕೆಲ್ಸ ಆಗೋಗ್ಬಿಟ್ರೆ ಎಲ್ಲ ಸರಿ ಹೋಗ್ತೈತೆ. ತೆಗಿ ತಾಳಿಯ, ಅವಳಿಗೆ ಕೊಟ್ಬಿಡು. ತಾಳಿನ ತೆಗಿಬೇಕಾ ಅತ್ಯವ? ತೆಗೆದ್ರೆ ತಪ್ಪಾಗಕ್ಕಿಲ್ವಾ? ತಪ್ಪೆಂಗಾಗ್ತೈತೆ? ಆಗಿರೋ ತಪ್ಪು ಸರಿ ಹೋಗ್ತೈತೆ. ಈ ತಾಳಿ ಅವಳಿಗೆ ಕೊಟ್ಬಿಡು. ಅಲ್ಲಿಗೆ ನೀನು ಬದುಕು ನಿನಗೆ, ನಿಮ್ಮ ಅಕ್ಕ ಏನ್ ಬದುಕು ಅವಳಿಗೆ. ಇವತ್ತು ಅವಳ ಅತ್ತೆ ಮಾವ ಬಂದು ಅವಳನ್ನ ಕರ್ಕೊಂಡು ಹೊಟ್ಟೋಗ್ತಾರೆ. ಅವಳು ಅವ್ರ ಮನೆಗೆ ಹೋಗ್ಬಿಡ್ತಾಳೆ. ಅಲ್ಲಿಗೆ ಎಲ್ಲ ಸುಸೂತ್ರವಾಗಿ ಆಗ್ತೈತೆ. ಏನ್ ಯೋಚನೆ ಮಾಡ್ತಿದೀಯವ್ವ? ತೆಗೆ. ಅತ್ಯವ, ನನಗೆ ತಾಳಿ ಬಗ್ಗೆ ಯಾವ ವ್ಯಾಮೋಹನೂ ಯಾವ ಆಸೆನೂ ಇಲ್ಲ. ಇದು ನಂದಲ್ಲ, ಅಕ್ಕಂದು ಅಂತಾನು ನನಗೆ ಗೊತ್ತೈತೆ. ಅಕ್ಕ ಅವರು ಇಬ್ರು ಚೆನ್ನಾಗಿರ್ಬೇಕು ಅಂತಾನು ಆಸೆ ಐತೆ. ಆದ್ರೆ ನೀವು ತೆಗಿ ಅಂತಿದ್ದೀರಾ, ನಾನ್ ತೆಗಿತೀನಿ. ಇದರಿಂದ ಏನು ಅನಾಹುತ ಆಗಲ್ಲ ಅಲ್ವಾ ಅತ್ಯವ? ಕಟ್ಟಿದ ತಾಳಿಯ ತೆಗಿಬಾರ್ದು ದಿಟ. ಆದ್ರೆ ನಂದನ್ ಈ ತಾಳಿಯ ನಿನಗೆ ಅಂತ ಕಟ್ಟುದ್ನಾ? ಇಲ್ಲ ತಾನೆ? ಈ ತಾಳಿಯ ಕಟ್ಟುವಾಗ ನಂದನ್ ಮನ್ಸಲ್ಲಿದ್ದಿತ್ತು ಯಾರು? ಪದ್ಮಿನಿನ? ಪೂರ್ವಿನ? ಪದ್ಮಿನಿ. ಅಂದ್ಮ್ಯಾಕೆ ಈ ತಾಳಿನ ತೆಗೆದು ನೀನ್ ಪದ್ಮಿನಿ ಕೊಡ್ಬೇಕು.
ಇದೇ ನ್ಯಾಯ. ಯಾವ ಕೆಡುಕು ಯಾವ ಅನಾಹುತನೂ ಆಗಕ್ಕಿಲ್ಲ. ತೆಗೆವ ತೆಕ್ಕೊಟ್ಬಿಡು. ಇಲ್ಲೇನ್ ಮಾಡ್ತೀಯ ನಂದನ್? ಪದ್ಮಿನಿ ಕಾಣಿಸ್ತಿಲ್ಲ, ನಾ ಹುಡುಕ್ತಿದ್ದೀನಿ. ಕಾಣಿಸ್ತೀವಾ? ಪದ್ಮಿನಿ, ಪೂರ್ವಿ, ಎಲ್ಲಿದ್ದೀರವ? ಅಯ್ಯ, ಇದ್ಯಾಕೆ ಹಿಂಗ್ ನಿಂತಿದ್ದೀರಾ? ಒಳಗ್ ಬನ್ನಿ. ಹೌದು, ಈ ಪದ್ಮಿನಿ ಪೂರ್ವಿ ಎಲ್ಲೋದ್ರು? ನೋಡ್ದ್ಯಾ ಬ್ರೋ, ನಾನು ಇವ್ರನ್ನ ಕೇಳ್ಬೇಕಂತಿದ್ದ ಪ್ರಶ್ನೆನ ಇವರೇ ನನ್ನನ್ನು ಕೇಳ್ತಿದ್ದಾರೆ, ಪದ್ಮಿನಿ ಪೂರ್ವಿ ಎಲ್ಲಿ ಅಂತ. ಅತ್ತೆ, ಅರ್ಧ ಗಂಟೆಯಿಂದ ನಾನು ಅದೇ ಹುಡ್ಕಾಟದಲ್ಲಿದ್ದೀನಿ. ನಿಮ್ಮಿಬ್ರು ಮಕ್ಕಳು ಅದು ಎಲ್ಲಿ ಹೋದ್ರೋ ಗೊತ್ತಿಲ್ಲ. ನಿಮ್ಮ ಇಡೀ ಮನೆ ಬೀದಿ ಎಲ್ಲ ಹುಡ್ಕಾಯ್ತು. ಅಯ್ಯಯ್ಯೋ, ಎಲ್ಲೂ ಇಲ್ಲ ಅಂದ್ರೆ ಏನರ್ಥ? ಎಲ್ಲಿಗೆ ಹೋಗ್ಬಿಟ್ರು? ನೀವೇ ಹೇಳಿ ಅತ್ತೆ, ಎಷ್ಟು ವರ್ಷ ಆಯ್ತಲ್ವ ನಿಮ್ಮ ಮದುವೆ ಆಗಿ? ಯಾವತ್ತಾರು ಒಂದಿನಾದ್ರೂ ಮಾವಂಗೆ ಹೇಳ್ದೆ ಪಕ್ಕದ ಮನೆಗಾದ್ರೂ ಹೋಗಿದ್ದೀರಾ ನೀವು? ಇಲ್ಲ ತಾನೆ? ಆದರೆ ನಾನು ಹೇಳ್ತೀನಿ ನೋಡಿ, ಮದುವೆ ಆದ ಮಾರನೇ ದಿನನೇ ನಂಗೆ ಹೇಳ್ದೆ ಕೇಳ್ದೆ ಎಲ್ಲ ಹೋಗಿದ್ದಾಳೆ. ಅನ್ಯಾಯ ತಾನೇ ಇದು? ಗಂಡಸರು ಪಾಡೆ ಎಷ್ಟು ಬ್ರದರ್? ಮದ್ವೆ ಆಗೋ ಮುಂಚೆ ಒಳ್ಳೆ ಹೆಣ್ಣು ಎಲ್ಲಿ ಸಿಗ್ತಾಳೆ ಅಂತ ಅಲಿತೀವಿ. ಒಂದ್ಸಲ ಮದ್ವೆ ಆಯ್ತೋ, ಹೆಂಡತಿ ಹಿಂದೆ ಅಲಿಯೋದೇ ನಮ್ ಕೆಲ್ಸ. ಇಷ್ಟೇ ನಮ್ ಗಂಡಸರು ಪಾಡು. ಹೌದು ಅತ್ತೆ, ಮಾವ ಎಲ್ಲಿ? ಅವರು ಅದ್ಯಾರನ್ನ ನೋಡಕ್ಕೆ ಅಂತ ಪಕ್ತೂರ್ಗ್ ಹೋಗವ್ರೆ. ಆದ್ರೆ ಅವ್ರು ಬರೋ ಹೊತ್ತಿಗೆ ಇವರಿಬ್ರು ಬಂದ್ರೆ ಸರಿ, ಇಲ್ಲಾಂದ್ರೆ ದೊಡ್ಡ ರಂಪಾಲೆ ನಡೆದೋಯ್ತದೆ. ಅಲ್ಲ, ಇವರು ಹೇಳ್ದೆ ಕೇಳ್ದೆ ಅಲ್ಲಿ ಎಲ್ಲಿಗೆ ಹೋಗ್ಬಿಟ್ರು ಅಂತ. ಗಾಬರಿ ಪಡ್ಬೇಡಿ ಆಂಟಿ, ರಾತ್ರಿ ಪೂರ ಪದ್ಮಿನಿಗೆ ಹುಷಾರಿರ್ಲಿಲ್ಲ ಅಲ್ವಾ? ಮೋಸ್ಟ್ಲಿ ಪೂರ್ವಿ ಪದ್ಮಿನಿನ್ ಕರ್ಕೊಂಡು ಡಾಕ್ಟರ್ ಹತ್ರ ಹೋಗಿರ್ಬೇಕು. ಇನ್ನೇನ್ ಬರ್ತಾರೆ. ನಾನೇ ಆ ಕೆಲಸ ಮಾಡ್ಬೇಕಂತಿದ್ದೆ, ಆದ್ರೆ ಈ ಪೂರ್ವಿ ಮಾಡಿದಾಳ? ಇರ್ಲಿ, ಬರ್ಲಿ, ಅವರಿಬ್ರು ವಿಚಾರಿಸ್ಕೊತೀನಿ. ಸರಿ, ಈಗ ಒಳಗ್ ಬನ್ನಿ. ಯಾಕ್ ಮೀನ ಮೀಸ ಎಣಿಸ್ತಾ ಇದೀಯಾ? ನಿಂಗೆ ನನ್ ಮಾತ್ ಮೇಲೆ ನಂಬಿಕೆ ಇಲ್ವಾ? ಇದೊಂದೇ ದಾರಿ ಕಣವ ನಂಬ್ಕೊಳ್ತಿರೋದು. ನೋಡು, ನಿಮ್ಮ ಅಕ್ಕಯ್ಯ ಇವತ್ತು ಅವಳ ಗಂಡನ ಮನೆಗೆ ಹೋಗ್ಬೇಕು. ತಾಳಿನೇ ಇಲ್ದೆ ಹೆಂಗ್ ಹೋಗಕ್ಕಾಯ್ತದೆ? ಏಟು ತೂತ ನಾಟಕ ಮಾಡಕ್ ಆಗ್ತದೆ ನೋಡವಾ. ಅವಳಿಗಲ್ಲಿ ಯಾವ ತೊಂದ್ರೆನೂ ಆಗ್ಬಾರ್ದು ಅಂದ್ರೆ ನೀನೀಗ ಈ ತಾಳಿ ತೆಗೆದುಕೊಡ್ಬೇಕು. ತೆಗಿಯವಾ? ಅತ್ಯವ್ವ, ನನಗೆ ತಾಳಿ ವಿಷಯ, ಗಂಡ ಹೆಂಡತಿ ವಿಷಯ ಎಲ್ಲ ಅಷ್ಟಾಗಿ ಗೊತ್ತಿಲ್ಲ. ಆದ್ರೆ ನನ್ನ ಅವ್ವ ಅಪ್ಪಯ್ಯ ತಾಳಿ ಮಹತ್ವದ ಬಗ್ಗೆ ಕೇಳಿದ್ ಮ್ಯಾಕೆ ನನ್ಗೆ ಯಾಕೋ ಇದನ್ ತೆಗಿಯಕ್ಕೆ ಮನ್ಸು ಒಪ್ತಾ ಇಲ್ಲ ಅತ್ಯವ್ವ. ತಾಳಿ ತೆಗಿಯೋದು ಮಹಾ ಪಾಪದ ಕೆಲ್ಸ ಅಂತೆ. ನನಗ್ ಭಯ ಆಗ್ತೈತೆ. ಅಯ್ಯೋ, ಹಂಗೆಲ್ಲ ಏನು ಆಗಕ್ಕಿಲ್ಲ. ತೆಗಿಯವಾ? ತೆಗಿ ತೆಗಿಯವ್ವ ಪೂರ್ವಿ. ಏನ್ ಮಾಡ್ತಿದ್ಯಾ ಪೂರ್ವಿ ನೀನು? ನೆನ್ನೆ ಅಪ್ಪ ಯಾವಾಗ ಹೇಳಿದ್ರು ತಾನೆ, ಒಂದ್ಸಲಿ ಕುತ್ತಿಗೆ ತಾಳಿ ಬಿದ್ರೆ ಅದನ್ ತೆಗೆದ್ರೆ ಕೆಡ್ಕು, ಮಹಾ ಪಾಪ ಒಳ್ಳೇದಲ್ಲ ಅಂತ ಅನ್ಬೇಕು. ಯಾಕಿಂತ ಕೆಲಸ ಮಾಡಕ್ ಹೊರಟೆ ನೀನು? ಜಾತ್ರೆ ಸಿಗೋ ಸರ ಅನ್ಕೊಂಡಿದ್ಯಾ ಇದನ್ನ? ಒಂದ್ ಹೆಣ್ಣಿನ ಜೀವನದಲ್ಲಿ ತುಂಬಾ ಮುಖ್ಯವಾದ ಒಡವೆ ಪೂರ್ವಿ ಈ ತಾಳಿ. ದಿನ ಕಣ್ಣು ಗೊತ್ಕೊಂಡು ಪೂಜೆ ಮಾಡೋ ದೇವ್ರು ಈ ತಾಳಿ. ಇದ್ರಲ್ಲಿ ಒಂದ್ ಕರಿಮಣಿ ಆಚೆ ಈಚೆ ಆದ್ರು
ಒಂದೆಳೆ ಸೌದೋದ್ರು ವಿಲ ವಿಲ ಅಂತ ಒದ್ದಾಡಷ್ಟು ಮುಖ್ಯ ಅವಳಿಗೆ ಈ ತಾಳಿ. ಅಂತ ತಾಳಿನ ತೆಗಿಯಕ್ ಹೊರಟಿದ್ಯಲ್ಲ ಪೂರ್ವಿ. ದೇವಸ್ಥಾನಕ್ ಬಂದು ಎಂತ ಕೆಲ್ಸ ಮಾಡಕ್ ಹೊರಟಿದ್ಯಾ ಅಂತ ಪ್ರಜ್ಞೆ ಆಯ್ತಾ ನಿನ್ಗೆ? ಅಕ್ಕ, ಅದು ನನ್ಗೂ ಇದನ್ ತೆಗಿಯಕ್ಕೆ ಮನ್ಸು ಒಪ್ತಾ ಇರ್ಲಿಲ್ಲ. ಏನಾದ್ರೂ ಕೆಡ್ಕ ಹಾಕ್ಬಿಟ್ರೆ ಅಂತ ಭಯ ಆಗ್ತಿತ್ತು. ಆದ್ರೆ ಅತ್ಯವ ಏನು ಆಗಕ್ಕಿಲ್ಲ ಅಂದ್ರು. ಅದಕ್ಕೆ ತೆಗ್ದ್ಬಿಟ್ಯಾ? ಪತ್ತು ಅವಳಿಗೆ ತಾಳಿ ತೆಗಿಯೋಕೆ ಹೇಳಿದ್ದು ನಾನೇ ಕಣವ. ಯಾಕತ್ಯವ ಇವಳ ಕೈ ಇಂಥ ಪಾಪದ ಕೆಲ್ಸ ಮಾಡ್ಸಿದ್ರಿ? ಪತ್ತು ಈಗ ಮಾಡಿರೋ ಅಪರಾಧಗಳೇ ಸಾಲ್ದ? ಇನ್ನು ಎಷ್ಟು ಅಂತ ಪಾಪದ ಹೊರೆನ ಒದ್ಕೋಬೇಕತ್ಯವ? ಈಗ ಮಾಡಿರೋ ಕೆಲ್ಸದಿಂದ ಮನುಷ್ಯರು ಮುಂದೆ ಮುಖ ಕಳ್ಕೊಂಡ್ ನಿಂತಿದೀವಿ. ಈಗ ಈ ಕೆಲ್ಸ ಮಾಡಿದ್ರೆ ದೇವ್ರ ಮುಂದೆ ನಿಲ್ಲೋ ಯೋಗ್ಯತೆನೂ ಕಳ್ಕೊತೀವತ್ತೀವ. ಪತ್ತು ಈ ತಾಳಿ ನಿಂತು ನೀನು ಕುತ್ತಿಗೆನಲ್ಲಿರ್ಬೇಕು. ಇದನ್ನ ಪೂರ್ವೆ ಹಾಕೊಂಡಿರೋಕ್ ಹೆಂಗಾಯ್ತದೆ? ನೀನಿವತ್ತು ನಿನ್ ಗಂಡನ್ ಮನೆಗೆ ಹೋಯ್ತಿದೀಯ, ಗೊತ್ತೈತಲ್ವಾ? ತಾಳಿನೇ ಇಲ್ದೆ ಹೆಂಗ್ ಹೋಗಕ್ಕಾಯ್ತದೆ? ನೋಡವ್ವ, ತಾಳಿ ತೆಗಿಯೋದು ತಪ್ಪೇ ಇರ್ಬೋದು, ಆದ್ರೆ ಈ ತಾಳಿ ಪೂರ್ವಿ ಕತ್ನಾಗಿರೋದು ಸರಿ ಅಲ್ಲ. ನಿನ್ನನ್ನ ಮನ್ಸಲ್ಲಿಟ್ಕೊಂಡು ನಿನಗ್ ತಾಳಿ ಕಟ್ತೀವಿ ಅನ್ಕೊಂಡು ಪೂರ್ವಿಗೆ ತಾಳಿ ಕಟ್ಟೋನ್ ಆಟೆಯ. ಅಷ್ಟೇನಾ? ಅಷ್ಟೇ ಅಂದ್ರೆ ಏನತ್ಯವ? ಇದು ಚಿಕ್ಕ ವಿಷಯನ? ಮನ್ಸಲ್ಲಿ ಅನ್ಕೊಂಡಿರೋದೆ ಅಂತಿಮ ಅಂತ ಆದ್ರೆ ಮದ್ವೆ ಯಾಕೆ ಮಾಡ್ಬೇಕತ್ಯವ? ಒಳ್ಳೆ ಮುಹೂರ್ತ ನೋಡಿ ಪುರೋಹಿತರನ್ನ ಕರ್ಸಿ ಹಿರಿಯರ ಸಮ್ಮುಖದಾಗೆ ಅಗ್ನಿ ಆವಾಹನೆ ಮಾಡಿ ಮದ್ವೆ ಯಾಕೆ ಮಾಡ್ಬೇಕತ್ಯವ? ಹಣೆಗ್ ಸಿಂಧೂರ ಯಾಕಿಡ್ಬೇಕು? ಹೋಮ್ ಕುಂಡು ಸುತ್ತ ಗಂಡು ಹೆಣ್ಣು ಕಿರುಬೆಳ್ಳಿಟ್ಕೊಂಡು 7 ಸುತ್ತ ಯಾಕೆ ಸುತ್ತಬೇಕತ್ಯವ? ಮನ್ಸಲ್ಲಿ ಇವಳು ನನ್ ಹೆಂಡತಿ, ಇವನೇ ನನ್ ಗಂಡ ಅಂತ ಅನ್ಕೊಂಡ್ರೆ ಮುಗ್ದೋಯ್ತಲ್ವಾ? ಅದೆಲ್ಲ ಅತ್ಯವ ಮದ್ವೆ ಅಂದ್ರೆ ದೇವ್ರ ಸಾಕ್ಷಿಯಾಗಿ ಕುತ್ತಿಗೆಗ್ ಬೀಳ್ತೈತಲ್ಲ ತಾಳಿ 3 ಗಂಟು, ಅದು ಮದ್ವೆ.